ದಿನಾಂಕ 30ರಂದು ಚೇಗುಂಟ ಮಹಾರಥೋತ್ಸವ. ಶ್ರೀ ಪಾರ್ವತಿ ಪರಮೇಶ್ವರ ದೇವಸ್ಥಾನ ಸುಕ್ಷೇತ್ರ ಚೇಗುಂಟ, ಕೃಷ್ಣತ ಮತ್ತಲ ಜಿಲ್ಲಾ, ನಾರಾಯಣಪೇಟೆ, ತೆಲಂಗಾಣ. ಜಾತ್ರಾ ಮಹೋತ್ಸವ ಭಾನುವಾರ ದಿನಾಂಕ 29/3/2026ರಂದು ಸಾಯಂಕಾಲ 5:30ಕ್ಕೆ ಉಚ್ಚಾಯ ಮಹೋತ್ಸವ. ಸೋಮವಾರ ದಿನಾಂಕ 30/3/2026ರಂದು ಸಾಯಂಕಾಲ 5:30ಕ್ಕೆ ರಥೋತ್ಸವ ಜರುಗಲಿದೆ ಅಂತ ಶಶಿಕಲಾ ಭೀಮರಾಯ್ ಅವರು ತಿಳಿಸಿದ್ದಾರೆ. 2/4/2026 ದಿನಾಂಕ 29ರವರೆಗೆ ಪ್ರತಿದಿನ ಬೆಳಗ್ಗೆ ರುದ್ರಾಭಿಷೇಕ ಜರುಗುವುದು. ಓಂ ಶ್ರೀ ಪಾರ್ವತಿ ಪರಮೇಶ್ವರ ಶಿಷ್ಯ ವೃಂದದವರಿಂದ ಮತ್ತು ಸುತ್ತಮುತ್ತಲಿನ ಸಮಸ್ತ ಸದ್ಭಕ್ತರಿಂದ ಭಜನಾ ಕಾರ್ಯಕ್ರಮ ನಡೆಯುವುದು. ದಿನಾಂಕ 29/3/2026ರಿಂದ 2/4/2026ರವರೆಗೆ ಅನ್ನದಾಸೋಹ ವ್ಯವಸ್ಥೆ ಕೂಡ ಇರುತ್ತೆ. ಮಂಗಳವಾರ ದಿನಾಂಕ 31/3/2026ರಂದು ಸಾಯಂಕಾಲ 5 ಗಂಟೆಗೆ ಕೈಕಲ್ಲು ಎತ್ತುವ ಸ್ಪರ್ಧೆ ನಡೆಸಲಾಗುವುದು. ವಿಜೇತರಿಗೆ ಪ್ರಥಮ ಬಹುಮಾನ 5 ತೊಲೆ ಬೆಳ್ಳಿ ಮತ್ತು ದ್ವಿತೀಯ ಬಹುಮಾನ 3 ತೊಲೆ ಬೆಳ್ಳಿ ಕಡಗವನ್ನು ನೀಡಲಾಗುವುದು. ಶ್ರೀ ಸೂಗುರೇಶ್ವರ ಸಾಂಸ್ಕೃತಿಕ ನಾಟ್ಯ ಕಲಾ ಬಳಗಾರಿ ದೇವಸಗೂರು ತಾಲೂಕು ಜಿಲ್ಲಾ ರಾಯಚೂರು ಇವರಿಂದ ದಿನಾಂಕ 30ರಂದು ಶ್ರೀ ಮಂಥನ ಆರ್ಭಟ ಬಡವನ ಗೋಳಾಟ ಎಂಬ ಸುಂದರ ಸಾಮಾಜಿಕ ನಾಟಕ. ಕಾರ್ಯದರ್ಶಿಗಳು ಚೇಗುಂಬ ಗ್ರಾಮದ ಗಣ್ಯ ವ್ಯಕ್ತಿಗಳು, ವ್ಯವಸ್ಥಾಪಕರು, ಬೇಗುಂಟ ಗ್ರಾಮದ ರೈತ ಬಾಂಧವರು, ಸುತ್ತಮುತ್ತಲಿನ ಸಕಲ ಸದ್ಭಕ್ತಾದಿಗಳು ಆಗಮಿಸಬೇಕಂತ ಕಾಂಗ್ರೆಸ್ ಮುಖಂಡರಾದ ಶಶಿಕಲಾ ಭೀಮರಾಯ್ ಅವರು ಪತ್ರಿಕಾ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಓಂ ಶ್ರೀ ಪಾರ್ವತಿ ಪರಮೇಶ್ವರ ದೇವಸ್ಥಾನ ಜಾತ್ರಾ ಮಹೋತ್ಸವ ಕಾರ್ಯಕ್ರಮಕ್ಕೆ ಸದ್ಭಕ್ತರು ಚೇಗುಂಟ ತೆಲಂಗಾಣ ಮಂಡಲ, ಕೃಷ್ಣ ಮಕ್ತಲ್ ತಾಲೂಕು, ನಾರಾಯಣಪೇಟ್ ಜಿಲ್ಲಾ, ತೆಲಂಗಾಣದಲ್ಲೇ ಇರತಕ್ಕಂಥ ಸುಕ್ಷೇತ್ರ ಚೇಗುಂಟನಲ್ಲೇ ನಾಳೆ ದಿನಾಂಕ 29/3/2026ರಂದು ಸಾಯಂಕಾಲ 5:15 ಗಂಟೆಗೆ ಉಚ್ಚಯ ಇರುತ್ತದೆ ಮತ್ತು ದಿನಾಂಕ 30/3/2026ರಂದು ಸೋಮವಾರ 5:30ಕ್ಕೆ ಶ್ರೀ ಪಾರ್ವತಿ ಪರಮೇಶ್ವರ ರಥೋತ್ಸವ ಜರುಗಲಿದೆ. ಸದ್ಭಕ್ತರು ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲೇ ಈ ಒಂದು ಜಾತ್ರಾ ಮಹೋತ್ಸವಕ್ಕೆ ಬರಬೇಕೆಂದು ತಮ್ಮಲ್ಲೇ ನಾನು ಕೋರುತ್ತೇನೆ. ಯಾಕೆಂದರೆ ಪವಾಡ ಪುರುಷ ನುಡಿದಂತೆ ನಡೆದಾಡ ದೇವರು ಅಂದರೆ ಎಲ್ಲನ ಇದ್ದರೆ ಅದು ಚೇಗುಂಟ ಅಂತ ನಾವು ಅನುಭವಿಸಿದ್ದೀವಿ. ಯಾಕೆಂದರೆ ಇಂಥ ಪವಾಡ ಗುಡಿ ಸಣ್ಣದಿರಬಹುದು, ಆದರೆ ಮಹತ್ವ ಭಾಳ ದೊಡ್ಡದಿದೆ ಅಂತ ದೇವಸ್ಥಾನಕ್ಕೆ ತಾವು ಬಂದು ದರ್ಶನವನ್ನು ಪಡೆದು ಪುಣ್ಯಾತ್ರ ಆಗಲಿ ಅಂತ ನಾನು ತಮ್ಮಲ್ಲೇ ಮತ್ತೊಮ್ಮೆ ಕೋರಲಾಗಿದೆ. ಸುಕ್ಷೇತ್ರ ಚೇಗುಂಟ ಪಾರ್ವತಿ ಪರಮೇಶ್ವರ ಒಂದೇ ಎಲೆಯಲ್ಲೇ, ಆ ಎಲೆಯದ ಆಕಾರದಲ್ಲೇ ಪಾರ್ವತಿ ಪರಮೇಶ್ವರ ಮೂಡಿದ್ದು ನಮ್ಮ ಭಾರತ ದೇಶದಲ್ಲಿ ಎಲ್ಲಿಲ್ಲ. ಒನ್ಲಿ ಒಂದು ಸಣ್ಣ ಹಳ್ಳಿ ತೆಲಂಗಾಣದಲ್ಲೇ ಗ್ರಾಮ, ಅದು ಆ ಗ್ರಾಮದಲ್ಲೇ ಇವತ್ತು ಮೂಡಿದಂಥ ಪಾರ್ವತಿ ಪರಮೇಶ್ವರ ಪವಾಡ ಅಂದರೆ ನಾವು ಹಿಂಗೆ ಹೇಳಲ್ಲ. ಮಹಾರಾಷ್ಟ್ರ, ತೆಲಂಗಾಣ, ಆಂಧ್ರ, ಕರ್ನಾಟಕ ಇಡೀ ಮೂಲೆ ಮೂಲೆಯಿಂದ, ಮಹಾರಾಷ್ಟ್ರ ಬೊಂಬೈಲಿಂದ ಅಂದರೆ ಅರ್ಧಕ್ಕರ್ಧ ನಮ್ಮ ಅಂಧೇರಿ ಜೂಗಲಿಲಿಂದ ಎಲ್ಲರೂ ಆ ಜಾತ್ರಾ ಮಹೋತ್ಸವಕ್ಕೆ ಬಂದು ಪಾಲ್ಗೊಳ್ತಾರೆ. ಯಾಕೆಂದರೆ ಅಂಥ ಪವಾಡ ಇದೆ. ಊರು ಸಣ್ಣದಿರ್ಬೋದು, ದೇವರು ಗುಡಿ ಸಣ್ಣದಿರ್ಬೋದು, ಆದರೆ ಆತನ ಮಹತ್ವ, ಆತನ ಪವಾಡ ನಾವು ಹತ್ತಿರದಿಂದ ನೋಡಿದಾಗ ಮಾತ್ರ ನಮಗೆ ಅದು ಪಾರ್ವತಿ ಪರಮೇಶ್ವರದ ನಮಗೆ ಅದು ಕರ್ತೂಕ ಗೊತ್ತಾಗುತ್ತೆ. ಅಲ್ಲಿವರೆಗೆ ಗೊತ್ತಾಗುತ್ತೆ.